ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾಳೆ ಗುರುವಾರ, ಅದಕ್ಕೋಸ್ಕರ ರಾಘವೇಂದ್ರಪ್ಪನಿಗೆ ಹೂವು ಅಲಂಕಾರ ಮಾಡೋದಕ್ಕೆ, ಹೂವು ಎಲ್ಲ ನಿಂಬೆಹಣ್ಣು, ಅಮ್ಮನಿಗೆ ಅಲಂಕಾರ ಮಾಡೋದಕ್ಕೆ ನಿಂಬೆಹಣ್ಣೆಲ್ಲ ತರಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಯಾವ ಥರ ಹೂವು ತೊಗೊತೀವಿ, ಯಾವ ಮಾರ್ಕೆಟಲ್ಲಿ ತೊಗೊತೀವಿ, ಪ್ರತಿಯೊಂದನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. $1.5 kg $100. ಎಷ್ಟು ಕೆ ಜಿ ತೊಗೊತಾ ಇದೆಯಾ? $400. ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿ ಇವಾಗ ಬಂದಂಗೆ ಬರುತ್ತೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಎಷ್ಟು 6 kg ತೊಗೊತಾ ಇದೆಯಾ? ರೂಪಾಯಿ ಕಮ್ಮಿ ಇಲ್ಲನಾ? ಸಾಕು 1 kg. ಚೆನ್ನಾಗಿದ್ರೆ ಇನ್ನೊಂದು kg ಹಾಕೋ. ಎಷ್ಟಣ್ಣ ತೆಂಗಿನಕಾಯಿ? ಯಾವಾಗಲೂ ನಿಮ್ಮ ಹತ್ರನೇ ಬರ್ತೀನಿ, ಸ್ವಲ್ಪ ಕಡಿಮೆ ಹಾಕ್ಕೊಡಿ. ಇದೆಷ್ಟು? ಹಾಂ, ಒಂದು ತುಂಬ ಜಾಸ್ತಿ ಹೇಳ್ತಿದ್ದೀರ. ಇದಾದರೆ ಹಾಂ, ಇದು $40 ಒಂದಾ? 45 ತುಂಬ ಜಾಸ್ತಿ. ಹಾಂ, ಇದು 3 ಕಾಯಿ $100. ತುಂಬ ಸೈಜ್ ಕಡಿಮೆ ಇದೆಯಲ್ಲ. ನಾನು ಅಂಗಡಿಯಲ್ಲೇ $40 ಕೊಡ್ತಾರೆ. ಹಾಂ, 3 ಕಾಯಾ ಕೊಡಿ. ನಾನು ಅಂಗಡಿಯಲ್ಲಿ ಬಿಟ್ಬಿಟ್ಟು ನಿಮ್ಮ ಹತ್ರ ಏನಕ್ಕೆ ಬರ್ತೀನಿಲ್ಲ? ಹಾಂ, ಹೌದು. ಹಾಕಿ $200 ಹಾಕಿ. ನೋಡಿ ಗೈಸ್, ಇದು IT ಗೇಟು. ಎಂಥ ಹೂವು ಬೇಕಾದರೂ ನಮಗೆ ಆಧಾರ ಸಿಗುತ್ತೆ ಇಲ್ಲಿ. ನಾವು ಪ್ರತಿ ಸರಿ ಹೂವು ತಗೋಬೇಕಂದ್ರೆ ಇಲ್ಲೇ ಬರ್ತೀವಿ. ಆಡ್ಜು ಸರ ಹಾಡ ಇದೆಂತ ಅಡುಗೆ KG ಕಾಲು ತಗೋಬೇಕು. ಹೌದಾ? ಆರಲ್ಲೇನು ಬಾಗಲೇ ಇರ್ಬೋದು. ಹಾಂ, ಆರಲ್ಲೇನು ಬಾಗಲೇ ಇರ್ಬೋದು. ಏನಕ್ಕ ಸೀಸನ್ ಇಲ್ಲ, ಏನಿಲ್ಲ, ಎಷ್ಟೊಂದು ರೇಟ್ ಹೂವು? ಬಾಗುಂಟೆ ಇದೆಷ್ಟಕ್ಕ? ಏನು ಗುರು, ಹಬ್ಬ ಇಲ್ಲ ಏನಿಲ್ಲ, ಇಷ್ಟೊಂದು ರೇಟ್ ಇದೆ ಹೂವು. ವೈಟ್ ತುಂಬ ಚೆನ್ನಾಗಿದೆ. ಎಷ್ಟಕ್ಕ? ಸಾಮಂತಲ ಇನ್ನೂ ಉಂಡೆ, ಇವು ಉಂಡೆ, ಸಾಮಂತಲ್ಲ ಇವು ಉಂಡೆ. ಇದೆಷ್ಟಕ್ಕ? ಹ್ಞೂ, ಎಲ್ಲ ಒಂದೇ ರೇಟ್ ಅಂತ, $200 kg. ಮಲ್ಲಿಗೆ ಹೋಗಿ ಇಸ್ಕೊಂಬಂದ್ಬಿಡ್ತೀನಿ.
ಎಷ್ಟಂತೆ? 50. ಕನಕಾಂಬರ ಎಷ್ಟಣ್ಣ? 20. ಯಾರಿದೆ ಹೇಳಿ. ಹಾಂ, ಅಣ್ಣ ಹೆಂಗೆ ಐಶ್ವರ್ಯ? ಅದು ಬಂದು 140 ರೂಪಾಯಿ, ಇದು ಬಂದು 100 ರೂಪಾಯಿ. ಯಾವುದು? ಅದೆಷ್ಟು? 140. 140. 100 ರೂಪಾಯಿ ಇಲ್ಲ ಸಾಕು. ಬೇಡ ಬೇಡ. 100 ರೂಪಾಯಿ ಕಿಲೋ. ಒಂದು ಬಂದು 50 ರೂಪಾಯಿ, 60 ರೂಪಾಯಿ ಅಂತೆ ಜೋಡಿ. ನಮಗೋಸ್ಕರ 50 ರೂಪಾಯಿ ಮಾಡಿಕೊಡ್ತಾರಂತೆ. ದೇವ್ರು ಒಳ್ಳೇದು ಮಾಡಲಿ ಅಂತ. ಎಷ್ಟಂತೆ ಮಾರು? ಕೊಡ್ರಿ. ಮಾರು 50 ರೂಪಾಯಿ ಅಂತೆ. ಕಾಲು ಕೆ ಜಿ 50. ಕೆಜಿ 200. ಏನು ಫಿಕ್ಸ್ ರೇಟ್ ಆಗ್ಬಿಟ್ಟಿದೆಯಲ್ಲ ಅದು? ಇದೆರಡು ಮಾಡಿ ನಾವು ಫಿಕ್ಸ್ ರೇಟ್ ಇರಲ್ಲ. ಹಾಂ ಅಲ್ಲ, 180. ನಮ್ದು ಹೋಲ್ಸೇಲ್ ಅಪ್ಪ. ಇದೆಲ್ಲ ನೋಡು, ಅಲ್ಲಿ ದೊಡ್ಡ ಬಿಟ್ಟು ಇದೆಲ್ಲ 4 ಕೆಜಿ 40. ನಮ್ದೆಲ್ಲ ಇದೆ. ಈ ಎರಡು ಮಾತ್ರ 50. తీసుకో. ಈ ಎರಡು ಕಡಿಮೆ ಇಲ್ಲ. ఆడుండేటి తీసుకున్నాం. ಅದನ್ನು 40 4 ಕೆಜಿ. ಸೈಜ್ ಅಂತ ಕಮ್ಮಿ ಮಾಡ್ಕೊಂಡು ಕೊಡ್ರಿ. ಇದೊಂದು 2 ಕೆಜಿ, ಅದೊಂದು ಇದು 1 ಕೆಜಿ ಕೊಡಿ. ಇದು 2 ಕೆಜಿ ಮಾಡೋದು. ನಾನು ಹೇಳ್ತಾ ಇದ್ನಲ್ಲ, ರಿಟೇಲ್ ಆದರೆ ಜಾಸ್ತಿ ಹೇಳ್ತೀನಿ. ಇದು 180 ಕಡಿಮೆ ಇಲ್ಲ. ನನಗೆ ಬಿದ್ದಿರೋದೇ 175 ಬಿದ್ದಿದೆ. ಸರಿ, ಅದು 1 ಕೆಜಿ ಕೊಡಿ. ಇದು 160. ಹಾಂ, 160. 150 ಮಾಡ್ಕೊಳ್ಳಿ. 2 ಕೆಜಿ ಕೊಡಿ. ಇಲ್ಲ ಬಂಗಾರ, ಅಕ್ಕ 10 ರೂಪಾಯಿ ತಾನೇ ಕಡಿಮೆ ಕೇಳ್ತಾರೆ. ಅದು ಕೊಡಿ ಕೊಡಿ ಕೊಡಿ, ಬರುತ್ತೆ ಕೊಡಿ. ರೋಸ್ ಹೆಂಗೆ? ಇದು ಬಿಟ್ಟು ಅದನ್ನು ಅಷ್ಟೇ ರೇಟ್, ಅದೇ ರೇಟ್. ಏನು? ಅದು 160. 160, ಇದು 160, ಇದು 160. ಆರೆಂಜ್ ರೋಜು 160, ಚಾಕ್ಲೇಟ್ ಕಲರ್ 160. ಇದು 150 ಮಾಡ್ಕೊಳ್ಳಿ. ಎಂತ ಅರ್ಧ ಕೆಜಿ 1 ಕೆಜಿನ? ಇದು 1 ಕೆಜಿ ಕೊಡಿ. 150 ಮಾಡ್ಕೊಳ್ಳಿಕ್ಕ. ಕೆಜಿ ಕವರಮ್ಮ ವಿಡಿಯೋ ಮಾಡ್ಕೊಂತಾರ. ನೋಡಿ ಗಾಯ್ಸ್, ಇದು ಹೂವು, ಪ್ರತಿಯೊಂದು ಹೂವನು ಸಿಗುತ್ತೆ ಇಲ್ಲಿ. ನಾವು ಯಾವಾಗಲೂ ಇಲ್ಲೇ ಬಂದು ತಗೊಂಡು ಹೂವು ಲಾಸ್ಟ್ ಆಗುತ್ತೆ. ಅದೆಲ್ಲ ಇವಾಗ ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ, ಬ್ಲ್ಯಾಂಕೆಟ್ಗಳೆಲ್ಲ ತುಂಬ ಸೀಟ್ ರೇಟ್ ಇದೆ. ಬ್ಲ್ಯಾಂಕೆಟಲ್ಲಿ ಎಲ್ಲರೂ ಬಂದು ತಗೊಂಡು ನಾವು ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ. ನೋಡಿ, ಪಕ್ಕದಲ್ಲೇ ಎಷ್ಟು ಅಂಗಡಿಗಳಿದ್ದಾವೆ. ನೋಡಿ guys. ಇಲ್ಲಿಂದ ಸಿಗ್ಲೈನ್ವರೆಗೂ ಬರೀ ಇದೇ ಅಂಗಡಿಗಳಿದ್ದಾವೆ. ನಮಸ್ಕಾರ. ಇವತ್ತು ಮಾರ್ಕೆಟಲ್ಲಿ ಹೂವು ಚೆನ್ನಾಗಿರೋ ಸಿಗಲಿಲ್ಲ, ಹಾರ. ಅದಕ್ಕೋಸ್ಕರ ನಾವೇ ಬಿಳಿ ಹೂವು ತಗೊಂಬಂದು ಕ್ಲೀನಾಗಿ ಎಲ್ಲನೂ ಪೋಣಿಸಿದ್ದೀವಿ. ನೋಡಿ, ಎಲ್ಲ ಹಾರವನ್ನು ನೀಟಾಗಿ ಪೋಣಿಸಿದ್ದೀವಿ. ನಾಳೆ ಬೆಳಗ್ಗೆ ಅಲಂಕಾರ ಮಾಡಿದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ರಾಘವೇಂದ್ರಪ್ಪನಿಗೆ ಏನು ಪ್ರಸಾದ ಮಾಡ್ತಾಯಿದ್ದೀರಾ? ಇವತ್ತು ಪೊಂಗಲ್ ಮಾಡ್ತಾ ಇದ್ದೀವಿ. ಪೊಂಗಲ್ಗೆ ಏನೇನು ಹಾಕಬೇಕು, ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಪ್ಪ, 1 ಕಪ್ಪು ಬೆಲ್ಲ, 1 ಕಪ್ಪು ಕೊಬ್ಬರಿ, ಹೆಸರುಬೇಳೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಅಕ್ಕಿ. ಫಸ್ಟು ತುಪ್ಪ ಹಾಕ್ಕೊಳ್ಳೋಣ.
ಗುರು ನೀನು ಗುರಿ ನೀನು ಫಲ ನೀನು ಪುಣ್ಯ ನೀನು ರಾಯರೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ತೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ ಗುರು ನೀನು ಗುರಿ ನೀನು ಫಲ ನೀನು ಪುಣ್ಯ ನೀನು ರಾಯರೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ತೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ ನೋಡಿ ಗೈಸ್, ಹೂವಿನ ಅಲಂಕಾರ ಎಲ್ಲ ಮುಗೀತು. ತುಂಬ ಚೆನ್ನಾಗಿ ಮಾಡೋರಲ್ಲ, ಸೂಪರ್. ಅಮ್ಮನೇ ಬಂದು ಇಲ್ಲಿ ಕೂತ್ಕೊಂಡಂಗೆ, ಅಪ್ಪನೇ ಬಂದು ಇಲ್ಲಿ ಕೂತ್ಕೊಂಡಂಗೆ ಐತೆ. ಅಲಂಕಾರ ರಾಯರ ಬೃಂದಾವನಕ್ಕೆ ಅಲಂಕಾರ ಮಾಡ್ತಾ ಇದ್ದಾರೆ. ಎಂದು ಹೇಳಿರೋ ಪೂಜೆ ಮುಗಿಯುತ್ತೆ. ಕಾಯುವ ಮಂತ್ರ ಕಾಣಿರೋ ತೋರಿದ ವರವ ನೀಡುವ
ಕಲಿಯುಗ ದೈವ ನಂಬಿರೋ ಮಂತ್ರಾಲಯವೇ ಮಂತ್ರಾಕ್ಷತೆ ಖಾಲಿ ಪುಣ್ಯಾಲಯ ಆಗಿತ್ತು. ಮನೆಯಲ್ಲಿ ನಾವೇ ತಯಾರಿ ಮಾಡ್ಕೊತಾ ಇದ್ದೀವಿ. ಯಾವ ಥರ ಮಾಡ್ಕೊತೀವಿ ತಯಾರಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಫಸ್ಟ್ ಅಕ್ಕಿನ ಹಾಕ್ಕೋಬೇಕು. ಗೋಪುರ ಕುಂಕುಮ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗುರು ನೀನು ಗುರಿ ನೀನು ಫಲ ನೀನು ಪುಣ್ಯ ನೀನು ರಾಯರೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ಕೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ ಮಂತ್ರಾಲಯವೇ ಪುಣ್ಯಾಲಯವು ಜಗತಿ. ಪೂರ್ತಿ ಅಕ್ಕಿ ಎಲ್ಲ ಕಲರ್ ಬರೋ ತನಕ ಕುಂಕುಮನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಈ ಥರ ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಗೈಸ್. ಇದಕ್ಕೇನಿಲ್ಲ ಗೈಸ್, ಕುಂಕುಮ ಆಮೇಲೆ ಅಕ್ಕಿ ಆಮೇಲೆ ಸುಣ್ಣ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ನಮ್ಮ ಅಮ್ಮ ಹೆಂಗೆ ಮಿಕ್ಸ್ ಮಾಡ್ತಾರೋ ಹಂಗೆ ಮಾಡಿದ್ರೆ ಅಕ್ಷಂತೆ ನೀವೇ ರೆಡಿ ಮಾಡ್ಕೋಬೋದು ಗೈಸ್. ಒಂದು ಅಕ್ಕಿನೂ ಬಿಳಿ ಅಕ್ಕಿ ಇರಬಾರ್ದು. ಆ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಯಾಕಂತಂದರೆ ಆಯ್ಪನ್ ಪವಾಡ ಆ ಥರದ್ದು, ಮಂತ್ರಾಕ್ಷತೆನೂ ಅಷ್ಟೇ ಶುದ್ಧವಾಗಿರಬೇಕು. ಮಂತ್ರಾಕ್ಷತೆ ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನಮಗೆ ಯಾರೇ ಮಾಟ ಮಂತ್ರ ಮಾಡಿಸ್ಲಿ, ಹೋಮ ಮಾಡಿಸ್ಲಿ, ಏನೇ ಮಾಡಲಿ ನಮಗೆ ಏನೂ ಆಗಲ್ಲ. ಮಂತ್ರಾಕ್ಷತೆ ನಮ್ಮ ಮನೆಯಲ್ಲಿದ್ದರೆ ರಾಯರೇ ಬಂದು ನಮ್ಮ ಮನೆಯಲ್ಲಿ ಕೂತ್ಕೊಂಡಂಗೆ. ಅಷ್ಟೊಂದು ಪವಾಡ ಪುರುಷ ಆಯ್ಪನು.
ಗುಚ್ಚಕ್ಕೆ ನೀರು ಲೇಸ್ಕೊಂತೀನಿ ಸಕ್ಕತ್ತಿದೆ ಜಾಸ್ತಿ ಹಾಕೋಬೋದು. ಒಂದು ಡ್ರಾಪ್ ಹಾಕ್ತಾ ಬರಬೇಕು. ಆಮೇಲೆ ಒಣಗಾಕ್ಬೇಕು. చేతికి వేసుకోవాలి చూడు. ದೇವ್ರ ಮನೆಯೆಲ್ಲ ಶುದ್ಧ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಫಸ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಯಾವ ಥರ ಅಲಂಕಾರ ಮಾಡ್ತಾರೆ, ಯಾವ ಥರ ಪೂಜೆ ಮಾಡ್ತೀವಿ ಅಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಗೈಸ್, ಇವತ್ತಿನ ಅಲಂಕಾರ ಈ ಹಾರಗಳೆಲ್ಲ ನಾವೇ ಸ್ವತಃ ಬಿಡಿ ಹೂವನ್ನು ತಗೊಂಬಂದು ಪೋಣಿಸಿರೋ ಹಾರಗಳು. ಮಾರ್ಕೆಟಲ್ಲಿ ನಿನ್ನೆ ಹಾರಗಳು ಚೆನ್ನಾಗಿರೋ ಸಿಗಲಿಲ್ಲ. ಆ ಕಾರಣಕ್ಕಾಗಿ ನಾವೇ ಹೂವು ತಗೊಂಬಂದು ಕ್ಲೀನಾಗಿ ಹಾರನ ಪೋಣಿಸಿ ನಮ್ಮ ಮಿಸಸ್ ನೋಡಿ ವೀಕ್ಷಕರೇ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ದೇವಸ್ಥಾನದಲ್ಲಿ ದೇವ್ರನ್ನ ಕುಂಡ್ರಿಸ್ದಂಗೆ ನಮ್ಮದು ಚಿಕ್ಕ ದೇವ್ರ ಮನೆ ಆದ್ರೂ ಇಷ್ಟು ದೊಡ್ಡ ಫೋಟೋಗಳನ್ನ ಇಟ್ಟು ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತೇಳ್ಬಿಟ್ಟು ನೋಡಿ ಗೈಸ್, ಈ ಗಿಡ ತಂದು ಸುಮಾರು 1 ತಿಂಗಳಾಯಿತು. ಗಿಡನೇ ಸತ್ತೋಗ್ತಾಯಿತ್ತು. ನಾವು ರಾಯರಿಗೆ ಒಪ್ಪಿಸಿದ್ವಿ, ನೀನು ಈ ಮನೆಯಲ್ಲಿದ್ದರೆ ಈ ಗಿಡ ಸತ್ತೋಗ್ಬಾರ್ದು, ತುಂಬ ಚೆನ್ನಾಗಿ ಬೆಳಿಬೇಕು ಅಂತೇಳ್ಬಿಟ್ಟು ರಾಯರ ಹತ್ರ ಒಪ್ಪಿಸ್ಬಿಟ್ವಿ. ರಾತ್ರಿ ಕರೆಕ್ಟಾಗಿ ಮೊಗ್ಗೆ ಇತ್ತು. ಇವಾಗ ಬೆಳಗ್ಗೆಗೆ ಕರೆಕ್ಟಾಗಿ ರಾಯರ ಪವಾಡದಿಂದ ಹೂವು ಬಿಟ್ಟಿದೆ. ಈ ಹೂವನ್ನ ರಾಯರ ಫೋಟೋಗೆ ಇಡ್ತೀವಿ. ಅದೇ ಥರ ತುಳಸಿ ಗಿಡನೂ ಅಷ್ಟೇ. ನಾವು ಸುಮಾರು ಗಿಡಗಳು ತಂದಿದ್ದೀವಿ, ಯಾವುದೂ ಉಳ್ಕೊಂಡಿಲ್ಲ. ಅಯ್ಯಪ್ಪನ ಹೆಸರಿನಲ್ಲಿ ತಗೊಂಬಂದಿಕ್ಕಿದ್ವಿ. ಇವಾಗ ಈ ಗಿಡನೂ ತುಂಬ ಚೆನ್ನಾಗಿದೆ ಗೈಸ್. ಅಯ್ಯಪ್ಪನ ಪವಾಡದಿಂದ ಬಂದಿರೋ ಹೂವನ್ನ ಅಯ್ಯಪ್ಪನಿಗೆ ಅರ್ಪಣೆ ಮಾಡಿದ್ದೀವಿ. ನೋಡಿ ಗೈಸ್, ಅವಾಗೆ ನಾನು ಪೊಂಗಲ್ ಮಾಡಿದೆ. ಆ ಪೊಂಗಲ್ಲು ಇವಾಗ ನಮ್ಮ ಅಪ್ಪಗೆ ನೈವೇದ್ಯ ಇಕ್ಕಿದ್ದೀವಿ, ನೀವು ನೋಡ್ಬೋದು. ನೋಡಿ ಗೈಸ್, ಆವಾಗಲೇ ಪೊಂಗಲ್ ವಿಡಿಯೋ ಮಾಡಿದ್ವಿ, ಅಪ್ಪನಿಗೆ ನೈವೇದ್ಯ ಇಟ್ಟಿದ್ದೀವಿ. ಇವಾಗ ಪೂಜೆನ ಶುರು ಮಾಡಿದ್ದಾರೆ. ಗುರು ನೀನು, ಗುರಿ ನೀನು, ಫಲ ನೀನು, ಪುಣ್ಯ ನೀನು, ರಾಯರೇ ಎಂದು ಹೇಳಿರೋ, ಕಾಯುವ ಮಂತ್ರ ಕಾಣಿರೋ, ಕೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ, ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ. ನಿನ್ನ ಕಷ್ಟಗಳೇನಿದೆಯಲ್ಲ ಹಂಗೆ ಬೇಡ್ಕೊಮ್ಮ, ಅಯ್ಯಪ್ಪನ ಕೆಲಸ ಥರನೇ ಬೇಡ್ಕೊ. ನಿನ್ನ
ಗುರು ನೀನು ಗುರಿ ನೀನು ಫಲ ನೀನು ಪುಣ್ಯ ನೀನು ರಾಯರೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ಕೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ ಅಪ್ಪನ ತಲೆ ಮೇಲೆ ಹೂವು ಇಕ್ಕೆ ಏನು ಪ್ರಸಾದಕ್ಕೆ ಗುರು ನೀನು ಗುರಿ ನೀನು ಫಲ ನೀನು ಪುಣ್ಯ ನೀನು ರಾಯರೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ಕೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ ಕೇಳು ಮನಸ್ಸು ಬಿಚ್ಚಿ ರಾಯರನ್ನ ಹೂವಿನ ಪ್ರಸಾದ ಕೊಡಪ್ಪ ನಮ್ಮ ಪಾಲ್ಗಿದ್ರೆ ಅಂತೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕ. ತಂದೆ ರಾಯರೇ, ನೀವಿದ್ದೀರಾ ಅಂದ್ಬಿಟ್ಟು ತುಂಬ ನಂಬಿಕೆ ಇಟ್ಟಿದ್ದೀನಿ. ನಿಮ್ಮ ನಂಬಿಕೆ ದೂರ ಮಾಡಲ್ಲ ನನಗೆ ಗೊತ್ತು. ನಾನು ಅಂದ್ಕೊಂಡಿರೋದು 4 ವರ್ಷದಿಂದ ನಾನು ನೋವು ತಿಂತಾಯಿದ್ದೀನಿ. ನನಗೆ ನೋವಿಗೆ ಮುಕ್ತಿ ಇದೆ ಅಂದರೆ ರಾಯರೇ, ನೀವು ಯಾವ ಪಾಲ್ ಕಡೆಯಿಂದ ಕೊಡ್ತೀರೋ ಹೂ ಪ್ರಸಾದ ನಾನು ತಗೊಳೋದಕ್ಕೆ ಸಿದ್ಧೇನೆ. ನನಗೆ ಹೂ ಪ್ರಸಾದ ಕೊಡಲೇಬೇಕು. ನೀವು ಇರೋರೇ ಆದರೆ ನನ್ನ ಪಾಲಿಗೆ ನೀವು ಇದ್ದೀನಿ ಅಂದರೆ, ಮಗಳೇ ನಾನು ಇದ್ದೀನಿ ಅಂದರೆ ಹೂ ಪ್ರಸಾದ ನೀನು ಯಾವ ಕಡೆಯಿಂದ ಕೊಟ್ರೇನೋ ನಾನು ತಗೊತೀನಿ. ನಾನು 4 ವರ್ಷದಿಂದ ಕಣ್ಣು ನೀರಲ್ಲಿ ಕೈ ತೊಡಿತಾ ಇದ್ದೀನಿ. ನನಗೆ ಯಾರೂ ಇಲ್ಲ. ನಿಮ್ಮನ್ನು ಬಿಟ್ಟರೆ ನಾನು ಯಾರನ್ನೂ ನಂಬಿಲ್ಲ. ನಾನು ಮನುಷ್ಯರ ಹತ್ರ ಕಷ್ಟ ಸುಖ ಹೇಳ್ಕೊಳಲ್ಲ, ನಿಮ್ಮ ಹತ್ರ ಹೇಳ್ಕೊತ ಇದ್ದೀನಿ. ನೀನು ಎಲ್ಲಿಂದನ ಕೊಡು ಪ್ರಸಾದ, ನಾನು ತಗೊತೀನಿ. ಕೊಡಪ್ಪ, ನಾನಿದ್ದೀನಿ ಅಂದ್ಬಿಟ್ಟು ನನಗೂ ಪ್ರಸಾದ ಕೊಡು ತಂದೆ. ಕೊಡಪ್ಪ ತಂದೆ. ಅಪ್ಪ ರಾಯರೇ, ನಿಮ್ಮನ್ನು ಬಿಟ್ಟು ನಿಮ್ಮ ಪಾದಗಳಿಡಿದಾಗಲಿಂದ ನಾವೆಷ್ಟು ಖುಷಿಯಾಗಿದ್ದೀವಿ, ಎಷ್ಟು ಸಂತೋಷವಾಗಿದ್ದೀವಿ. ನಾವೇನು ನಿಮ್ಮ ಹತ್ರ ಹೇಳ್ಕೊಳ್ಳಂಗಿಲ್ಲ. ಪ್ರತಿಯೊಂದು ವಿಷಯ ನಿಮಗೆ ಗೊತ್ತು. ಒಂದೇ ವಿಷಯದಲ್ಲಿ ನಾವು ನೋವು ತಿಂತಾಯಿದ್ದೀವಿ. ನಮಗೆ ಊಟಕ್ಕೂ ಕೊಟ್ಟಿದ್ದೀರಾ, ಬಟ್ಟೆ ಕೊಟ್ಟಿದ್ದೀರಾ, ಯಾವುದಕ್ಕೂ ತೊಂದರೆ ಇಲ್ಲ. ಇನ್ನು ಒಂದೇ ಒಂದು ವಿಷಯದಲ್ಲಿ ಕೊರತೆ ಬಿದ್ದಿದ್ದೀವಿ. ಅದು ನಾನಿದ್ದೀನಿ, ನೀವು ಚಿಂತೆ ಪಡಬೇಡ್ರಿ ಅಂತೇಳ್ಬಿಟ್ಟು ನವೀನ ಪ್ರಸಾದ ಕೊಡ್ತಂದೆ. ಕರುಣಿಸಿ ನಮ್ಮನ್ನು. ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀವಿ, ನಿಮ್ಮ ಪಾದಗಳಿಡ್ದಿದ್ದೀವಿ, ನಿಮ್ಮ ಸೇವೆ ಮಾಡ್ತಾಯಿದ್ದೀವಿ. ಪರಿಮಳ ಗ್ರಂಥ ಮೂಲಕ ನಮ್ಮ ಮನೆಗೆ ಬಂದಿದ್ದೀರಾ. ಬಂದಾಗಲಿಂದ
ನಮಗೆಲ್ಲ ಪ್ರತಿಯೊಂದು ಒಳ್ಳೆ ಸುದ್ದಿನೇ ಸಿಕ್ಕಿದೆ. ಇದೊಂದು ಕೊರತೆ ಇದೆ ನಮಗೆ. ಆ ಕೊರತೆಗೆ ನಾನು ಇದ್ದೀನಿ, ನೀವು ದಿಗಿಲು ಪಡಬೇಡ್ರಿ ಅಂತ ಹೇಳ್ಬಿಟ್ಟು ನಮಗೆ ಹೂವಿನ ಪ್ರಸಾದ ಕೊಡ್ತಂದೆ. ನೀನು ಬಲಗಡೆಯಿಂದ ಕೊಟ್ರೇನು ನಾನು ತಗೊಂತೀನಿ ತಂದೆ, ಕೊಡು. ನನ್ನ ಕಷ್ಟ ಸುಖ ನಾನು ಯಾರ ಹತ್ರನೂ ನಾನು ಹೇಳ್ಕೊಳಲ್ಲ. ನನ್ನ ತಂದೆ ನೀವೇ, ನಿಮ್ಮನ್ನು ನಂಬಿದ್ದೀನಿ, ನೀವು ಕೈ ಬಿಡಲ್ಲ, ನೀವಿದ್ದೀರಾ, ನೀವು ಎಲ್ಲೂ ಹೋಗಿಲ್ಲ, ನೀವಿದ್ದೀರಾ ತಂದೆ, ನನ್ನ ಪಾಲಿಗಿದ್ದೀರಾ. ನಾನು ಇದ್ದೀನಿ ಅಂದ್ಬಿಟ್ಟು ನನಗೆ ಹೂ ಪ್ರಸಾದ ಕೊಡು ತಂದೆ. ಊಟ ಇಲ್ದಿರೋ ಟೈಮಲ್ಲಿ ಊಟ ಕೊಟ್ಟಿದ್ದೀಯಾ, ನೆಮ್ಮದಿ ಇಲ್ದಿರೋ ಟೈಮಲ್ಲಿ ನೆಮ್ಮದಿ ಕೊಟ್ಟಿದ್ದೀಯಾ. ಎಲ್ಲಾರನ್ನೂ ಕಳ್ಕೊಂಡಿದ್ದೀನಿ. ನನ್ನ ಕಷ್ಟ ಯಾರ ಹತ್ರನೂ ಹೇಳ್ಕೊಳಲ್ಲ. ಜನ ಹತ್ರ ಹೇಳಿದ್ರೆ ನನ್ನ ಹತ್ರ ಕೇಳ್ಕೊತಾರೆ, ಹಿಂದೆ ಹೋಗಿ ನಗಿತಾರೆ. ಅದೇ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಒಂದು ದಿವಸ ಅಲ್ಲಾಂದ್ರೆ ಒಂದು ದಿವಸ ನನ್ನ ಪೂಜೆಗೆ ನೀವು ಕರ್ಣಿಸ್ತೀರ ಅಂದ್ಬಿಟ್ಟು ನನಗೆ ನಂಬಿಕೆ ಇದೆ. ಇವಾಗೂ ನಾನು ನಂಬಿಕೆ ಇಕ್ಕಿದ್ದೀನಿ, ನೀವಿದ್ದೀರಾ. ಎಲ್ಲ ಕಳ್ಕೊಂಡು ಕೂತಿದ್ದೀನಿ. ತಂದೆನ ಕಳ್ಕೊಂಡೆ, ತಾಯಿನ ಕಳ್ಕೊಂಡೆ, ಎಲ್ಲರನ್ನೂ ಕಳ್ಕೊಂಡೆ. ಯಾರು ಇಲ್ಲ ನನ್ನ ಪಾಲಿಗೆ. ಇವತ್ತು ನಿಮ್ಮನ್ನು ನಂಬಿ ನಾನು ಪೂಜೆ ಮಾಡಿದ್ದೀನಿ, ನೀವಿದ್ದೀರಾ. 4 ವರ್ಷದಿಂದ ನಿಮಗೆ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ, ಇನ್ನೂ ಸೇವೆ ಮಾಡ್ತೀನಿ. ಈ ಪ್ರಾಣ ಹೋಗೋವರೆಗೂ ನಿಮಗೆ ನಾನು ಕೊಡು ತಂದೆ. ಏನು ಪೂಜೆದಲ್ಲಿ ಏನು ಕಮ್ಮಿ ಆಗಿದೆ, ನಾನೇನಾನ ಪೂಜೆದಲ್ಲಿ ತಪ್ಪಾಗಿದ್ರೆ ನಾನು ನಿನ್ನ ಮಗಳು ಅಂದ್ಬಿಟ್ಟು ಹೊಟ್ಟೆದಲ್ಲಿ ಹಾಕೋ ತಂದೆ. ನನಗೆ ಗೊತ್ತಿರೋಷ್ಟು ನೀನು ನನಗೆ ಏನು ಬುದ್ಧಿ ಕೊಟ್ಟಿದೀಯಾ, ನಾನು ಅದು ಮಾಡಿದ್ದೀನಿ ತಂದೆ. ಅದಕ್ಕೆ ಮೀರಿ ನಾನು ಯಾವ ಪೂಜೆನೂ ಮಾಡಿಲ್ಲ ತಂದೆ. ನಾನು ಇದ್ದೀನಿ ಅಂದ್ಬಿಟ್ಟು ಪ್ರಸಾದ ಕೊಡಪ್ಪ. ಯಾಕಪ್ಪ, ಏನು ತಪ್ಪಾಗಿದೆ ಅಪ್ಪ? ತಂದೆ ಕೊಡು ತಂದೆ. ನಾನು ಇದೀನಮ್ಮ ನಿನ್ನ ಪಾಲಿಗೆ ಮಗಳೇ. ಎಲ್ಲಾರು ಬಿಟ್ರೇನು ಕೈ, ನಾನು ಬಿಟ್ಟಿಲ್ಲ ಅಂದ್ಬಿಟ್ಟು ಹೂ ಪ್ರಸಾದ ಕೊಡಪ್ಪ. ಯಾಕಪ್ಪ ಇಷ್ಟು ಇದು ಮಾಡ್ತಾ ಇದೀಯ? ಜನಕ್ಕೂ ನನ್ನ ಮೇಲೆ ಕೋಪ ಅಂದ್ರೆ ನಿನಗೂ ನನ್ನ ಮೇಲೆ ಕೋಪನ ತಂದೆ. ಕಡೆಯನ್ನ ಕೊಡು, ನಾನು ತಗೊಂತೀನಿ. ನೀವೇ ನಮ್ಮ ಫಲಕ್ ದೇವ್ರು. ರಾಘಪ್ಪ. ಶ್ರೀ ಗುರು ರಾಘವೇಂದ್ರಾಯ ನಮಃ. ನೋಡಿ ಗಾಯ್ಸ್, ರಾಯರ ಪವಾಡ ನಮ್ಮ ಕಣ್ಣೀರ ಅಯ್ಯಪ್ಪ ಪಾದಕ್ಕೆ ಸೇರಿದೆ. ನಮ್ಮ ಕಷ್ಟ ಗೊತ್ತಾಗಿದೆ. ಭಕ್ತಿಯಿಂದ ಪೂಜೆ ಮಾಡಿದ ಮೇಲೆ ಯಾವ ಥರ ಹೂವಿನ ಪ್ರಸಾದ ಕೊಟ್ಟರು, ಎಂದಿಗೂ ಎಲ್ಲರಿಗೂ ಅಯ್ಯಪ್ಪನ ಇದ್ದೇ ಇದ್ದಾನೆ. ನಂಬ್ರಿ, ಮನಸ್ಸಲ್ಲಿ ದೃಢವಾದ ನಂಬಿಕೆ ಇಟ್ಕೊಂಡು ಅಯ್ಯಪ್ಪನಿಗೆ ಪೂಜೆ ಮಾಡಿರಿ, ಅಯ್ಯಪ್ಪನ ಸೇವೆ ಮಾಡಿರಿ, ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಥ್ಯಾಂಕ್ ಯು. ಹಾಯ್ ಗೈಸ್, ನೋಡಿ ಇವತ್ತು ಗುರುವಾರದ ವಿಶೇಷ ಯಾವ ಥರ ನಮ್ಮ ಮನೇಲಿ ಪೂಜೆ ಮಾಡಿದ್ವಿ, ಯಾವ ಥರ ಅಯ್ಯಪ್ಪನಿಗೆ ಅಲಂಕಾರ ಮಾಡಿದ್ವಿ, ಅಭಿಷೇಕ ಮಾಡಿದ್ವಿ, ಅಯ್ಯಪ್ಪನಿಗೆ ನೈವೇದ್ಯ ಯಾವ ಥರ ಮಾಡಿಕೊಟ್ವಿ, ಅಕ್ಷಂತೆ ಯಾವ ಥರ ಮಾಡಿಕೊಟ್ವಿ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ನಮ್ಮ ಪೂಜೆಗೆ ತಕ್ಕಂಗೆ ರಾಯರು ನಮಗೆ ಇವತ್ತು ಹೂವಿನ ಪ್ರಸಾದ ಸಮೇತ ನಮಗೆ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಹೂವಿನ ಪ್ರಸಾದ ಕೊಟ್ಟವ್ರೆ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೊಸದಾಗಿ ಏನಾರ ನೀವು ಈ ಚಾನಲ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.